ಈ ಮೀಶೋದಲ್ಲಿ ಬುಕ್ ಮಾಡಿ ದುಡ್ಡು ಮೋಸ ಹೋಗಿ ಅಮೆಝಾನಿಂದ ಬುಕ್ ಮಾಡೋದಕ್ಕೆ ಆಮೇಲೆ ಬುಕ್ ಮಾಡೋದು ಇದೇ ಮಾಡ್ತಿರ್ತೀನಿ. ಕಿಚನ್ಗೆ ಅಂತ ತರಿಸಿದೆ ಬಾಕ್ಸ್ಗಳು. ನೋಡ್ಬೇಕಾದ್ರೆ ದೊಡ್ಡ ಬಾಕ್ಸ್ ಇವೆರಡು ಬುಕ್ ಮಾಡಿದ್ದೆ. ನನಗೆ ಫೇಸ್ ಪ್ಯಾಕು ಮತ್ತು ಇದು ವ್ಯಾಕ್ಸ್ ಪೌಡರ್ ಹೇರ್ ಇದ್ರೂ ರಿಮೂವ್ ಆಗುತ್ತೆ. ಯೂಸ್ ಮಾಡ್ತಿರ್ತಾರೆ ಅವ್ರು ಕರೆದ್ರೆ, ಅಯ್ಯೋ ಯಪ್ಪ ಇಲ್ಲೇ ಹೋಗಿದೆ ಹೋಗಿ ತೆಗಿ. ಸೊ ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಈಗ ನಾನು ಇದನ್ನು ಹೆಂಗೆ ಹಾಕೋದೋ ಗೊತ್ತಾಗ್ತಾಯಿಲ್ಲ ನನಗೆ. ನನ್ನ ಕಿಚನಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲ ನಾನು ಬುಕ್ ಮಾಡಿದ್ರೇ ಹಿಂಗಾಗುತ್ತಾ ಅಥವಾ ಏನು ಅಂತ ಗೊತ್ತಾಗ್ತಾಯಿಲ್ಲ. ಗೊತ್ತಾಯಿದ್ದೀನಿ ಎಲ್ಲ ಖಾಲಿ ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಈ ಮೀಶೋದಲ್ಲಿ ಬುಕ್ ಮಾಡಿ ಬೇಜಾರಾಗೋಗಿ ಅದರಿಂದ ದೊಡ್ಡ ಮೋಸ ಹೋಗಿ ಸಾಕಾಗೋಗಿತ್ತು. ಅಂದರೆ ಯಾಕೆ ಮೀಶೋದಲ್ಲಿ ಬುಕ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ನಂಗೆ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಈ ಥರ ಏನೋ ಕ್ವಾಲಿಟಿ ಇರುತ್ತೆ ಅಂತ. ಒಂದು 2-3 ಸಲ ಫಸ್ಟ್ ಟೈಮ್ ಬುಕ್ ಮಾಡಿದಾಗ ಓಕೆ ಅಂತ ಅನಿಸ್ತು. ಆಮೇಲೆ ನೋಡ್ತಾ ಯಾವುದೂ ಚೆನ್ನಾಗಿ ಬರಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಅದಾದಮೇಲೆ ನಾನು ಅಮೆಝಾನಿಂದ ಬುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಂತೂ ಮನೆಗೆ ಏನಾದರೂ ತರಿಸ್ತಾನೇ ಇರ್ತೀನಿ. ಕೆಲವೊಂದು ಬೇಕಾಗ್ತಾನೆ ಇರುತ್ತೆ. ಈ ಫ್ರೀ ಇದ್ದಾಗ ಏನಾದರೂ ಫೋನ್ ಯೂಸ್ ಮಾಡಬೇಕಾದ್ರೆ ಬರೀ ಅದನ್ನೇ ನೋಡ್ತಿರ್ತೀನಿ. ಅಮೆಝಾನು, ಈ ಫ್ಲಿಪ್ಕಾರ್ಟು ಮತ್ತು ಈ ಮಿಂತ್ರಾ ಇದೇ ಚೆಕ್ ಮಾಡ್ತಿರ್ತೀನಿ. ಏನಾದರೂ ಬೇಕು ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ರೆ ಕಾರ್ಟ್ಗೆ ಹಾಕ್ಕೊಳ್ಳೋದು, ಆಮೇಲೆ ಬುಕ್ ಮಾಡೋದು ಇದೇ ಮಾಡ್ತಿರ್ತೀನಿ. ಸೊ ಇವಾಗ ಅಮೆಝಾನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಮೆಝಾನಿಂದ ತರಿಸಿದ್ದು ಇದು. ಸೊ ಇದು ಬಂದು ಕಿಚನ್ಗೆ ಅಂತ ತರಿಸಿದೆ. ಮೈ ಕಿಚನ್ ಮೈ ರೂಲ್ ಅಂತ. ಜಸ್ಟ್ ಓಕೆ ಏನಾದರೂ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದು ಇದು. ಸೊ ಇದು ಆ್ಯಕ್ಚುಲಿ ಬಾಕ್ಸ್ಗಳು. ಇದು ಅಂದರೆ ಫ್ರಿಜ್ಗೆ ತರಕಾರಿ ಅಂತೂ ಇಡೋಕ್ಕಾಗಲ್ಲ, ತುಂಬ ಚಿಕ್ಕದಾಗಿದೆ. ನನಗೆ ನೋಡ್ಬೇಕಾದ್ರೆ ದೊಡ್ಡ ಬಾಕ್ಸ್ ಥರ ಕಾಣಿಸ್ತು, ಬಟ್ ಇದು ತುಂಬ ಚಿಕ್ಕದಾಗಿದೆ. ಈ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಇಟ್ಕೋಬೋದು. ಜಾಸ್ತಿ ತರಕಾರಿ ಅಂದರೆ 1 kg ತಂದು ಇಟ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಇಟ್ಕೋಬೋದು. ಟೋಟಲ್ಲು 6 ಇದೆ, 6 ಬಾಕ್ಸಸ್ ಇದೆ. ಸೊ ಚೆನ್ನಾಗಿದೆ, ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ ಈ ಕಲರು, ಮೇಲ್ಗಡೆ ಬಾಕ್ಸ್ ಮುಚ್ಚಳದು ಕಲರ್ನು. ಸೊ ಇದೊಂದು ಬುಕ್ ಮಾಡಿದ್ದೆ. ಇದಾದಮೇಲೆ ಇವೆರಡು ಬುಕ್ ಮಾಡಿದ್ದೆ ಕಿಚನ್ಗೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಎಲ್ಲರೂ ಕಿಚನಲ್ಲಿ ಇಟ್ಟಿರ್ತಾರಲ್ಲ ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ. ನೋಡೋಣ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಹೆಂಗೆ ಅಂತ ಅಂದ್ಬಿಟ್ಟು. ಬಟ್ ಇದು ತುಂಬ ದೊಡ್ಡದಾಗೋಯ್ತು. ಇದಕ್ಕೆ ಫ್ಲವರ್ ಅಂತೂ ಸಿಗ್ತಾನೇ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಸಿಕ್ಕಲೇ ಇಲ್ಲ ನನಗೆ. ಸೊ ಹಂಗೆ ಇಟ್ಟಿದ್ದೀನಿ. ನೋಡೋಣ ಇಲ್ಲೆಲ್ಲರೂ ಇಡೋಣ ಅಂತ ಅಂದರೆ ಇಲ್ಲೇ ಆಲ್ರೆಡಿ ತುಂಬ ಇಟ್ಬಿಟ್ಟಿದ್ದೀನಿ. ಸೊ ಇವೆರಡು ಚೆನ್ನಾಗಿದೆ, ಓಕೆ. ಸೊ ಇದನ್ನು ಬುಕ್ ಮಾಡಿದ್ದೆ. ಸೊ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಭುವಿಕಾ ಅವ್ರ ಕಡೆಯಿಂದ ನನಗೆ ಫೇಸ್ ಪ್ಯಾಕು ಮತ್ತು ಇದು ವ್ಯಾಕ್ಸ್ ಪೌಡರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫೇಸ್ ಪ್ಯಾಕು ನಾನು ಇನ್ನೂ ಯೂಸ್ ಮಾಡಿಲ್ಲ, ಬಟ್ ವ್ಯಾಕ್ಸ್ ಪೌಡರ್ನ ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಎಷ್ಟೇ ತಿಕ್ಕಾಗಿ ಹೇರ್ ಇದ್ರೂ ರಿಮೂವ್ ಆಗುತ್ತೆ. ಸೊ ಅವ್ರ ನಂಬರ್ನ ನಿಮಗೆ ಬೇಕಿದ್ದರೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಏನಂತ ಹೇಳಿದ್ರೆ ಪೇಯ್ನ್ ಆಗೋಲ್ಲ. ಮತ್ತು ಏನಪ್ಪ ಅಂದರೆ ಈ ಅಂಡರ್ಆರ್ಮ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಡಾರ್ಕಾಗಿ ಏನಾದರೂ ಇದಿರುತ್ತಲ್ಲ, ಡಾರ್ಕಾಗಿ ಅದೆಲ್ಲ ಹೋಗುತ್ತೆ ನೀಟಾಗಿ. ಸೊ ಚೆನ್ನಾಗಿದೆ. ಸೊ ಬುಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆಲೋವೆರಾ ಜೆಲ್ಲು ಕೂಡ ಕೊಟ್ಟಿದ್ದಾರೆ. ಸೊ ಆಲೋವೆರಾ ಜೆಲ್ಲು ಇದು 2 in 1 ಮಾಯ್ಶ್ಚರೈಸರ್ ಥರನೂ ಯೂಸ್ ಮಾಡ್ಬೋದು. ಮತ್ತು ಫೇಸ್ ಪ್ಯಾಕ್ ಯೂಸ್ ಮಾಡಬೇಕಾದ್ರೆ ಈ ಆಲೋವೆರಾ ಜೆಲ್ ಹಾಕಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಯೂಸ್ ಮಾಡೋದು. ಫೇಸ್ ಪ್ಯಾಕು ಯೂಸ್ ಮಾಡಿದ ಮೇಲೆ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಿಕಾಸ್ ಇದು ನೋಡಿದ್ನಲ್ಲ ತುಂಬ ಚೆನ್ನಾಗಿದೆಯಲ್ಲ, ಹಾಗಾಗಿ. ಸೊ ನೀವು ಬುಕ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತಿರೋದು. ಸೊ ಇದನ್ನು ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದು ನಿಮಗೆ. ಸೊ ಅದಾದಮೇಲೆ ಇದು ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಗೊತ್ತಾ,
ರೂಮ್ ಮೇಕ್ ಓವರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರೂಮ್ಗೆ ಮ್ಯಾಟು ಮತ್ತು ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲ ತಂದಾಗ ಇದನ್ನು ತೊಗೊಂಡು ಬಂದಿದ್ದು. ಇದು ಇದು ಸೋಫಾಗೆ ಹಾಕೋಕ್ಕೆ ಅಂತ. ಏನು ಅಂದ್ಕೊಬಿಡಿ, ಇದೆಲ್ಲ ಹಿಂಗೆ ಇಟ್ಟಿದ್ದೀನಿ, ಎತ್ತಿಲ್ಲ. ಬೆಳಿಗ್ಗೆ ಸುಮ್ಮನೆ ಮನೇಲಿದ್ದರೆ ಬೋರ್ ಆಗ್ತಿರುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ವೀಡಿಯೋಸ್ ಮಾಡೋಕ್ಕೂ ನನಗೆ ಅಯ್ಯೋ ಏನು ಮಾಡೋದು ಏನಾದರೂ ಮಾಡ್ಬೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೇ ಇರ್ತೀನಿ. ಸೊ ಪ್ಲೀಸ್ ದಯವಿಟ್ಟು ಏನೇನು ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ನೀವು ಸಜೆಷನ್ ಕೊಡಿ. ಸೊ ಕಮೆಂಟ್ ಮಾಡಿ ನನಗೆ. ಸೊ ಅದನ್ನು ನೋಡ್ಕೊಳ್ಳಾದರೂ ಓಕೆ ಇದು ಕೇಳಿದರೆ ಇದನ್ನು ಮಾಡೋಣ ಅಂತ ಮಾಡ್ತೀನಿ. ಸೊ ನನಗೆ ಗೊತ್ತೇ ಆಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಮನೇಲಿ ಈಗ ಒಂದು 3-4 ಜನ ಇದ್ದರೆ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ಆರಾಮಾಗಿ ಮಾಡ್ಬೋದು. ಬಟ್ ನಾನು ಚಂದು ಇಬ್ಬರೇ ಇರ್ತೀವಿ. ಅವ್ರು ವೀಡಿಯೋಸ್ ಮಾಡ್ತಿರ್ತಾರೆ. ಅವ್ರು ಕರೆದ್ರೆ ಅಯ್ಯೋ ಯಪ್ಪ ನನ್ನ ಕೆಲಸ ಇದೆ ಅಂತ ಹೇಳ್ತಿರ್ತಾರೆ. ನಾನು ಅದಕ್ಕೆ ಕರೆಯೋಕ್ಕೆ ಹೋಗೋದೇ ಇಲ್ಲ. ಕೆಲವೊಂದು ಟೈಮ್ ಫುಲ್ಲು ಹಿಂಸೆ ಮಾಡಿ ಏನು ಹೇಳ್ತಾರೆ ಅದಕ್ಕೆ, ಬೆಗ್ ಮಾಡಿ ಕರಿಬೇಕು. ಬಾ 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 ಅಂತ ಹಿಂಸೆ ಮಾಡಿ ಕರಿತಿರ್ತೀನಿ. ಆಮೇಲೆ ಬಂದಮೇಲೆ ಮಾಡಿಸ್ಕೊತೀನಿ ವೀಡಿಯೋ. ಸ್ಟ್ಯಾಂಡ್ ಇದೆ, ಬಟ್ ಒಂದೇ ಕಡೆ ಕೂತ್ಕೊಂಡು ಮಾಡಿದ್ರೆ ಸ್ಟ್ಯಾಂಡ್ ವರ್ಕ್ ಆಗುತ್ತೆ. ಬಟ್ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಸೊ ಇದೊಂದು ನಿಮಗೆ ಶೇರ್ ಮಾಡೋಣ ಅಂತ. ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅಯ್ಯೋ ಇದು ಹೆಂಗಪ್ಪ ಬಿಚ್ಚೋದು. ಇಲ್ಲೇ ಅರ್ಧೋಗಿದೆ, ಹೋಗಿ ತೆಗಿ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿ ತೋರಿಸೋಣ ನಿಮಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಯೂಸ್ ಮಾಡೋದೇನು ಬೇಡ ಅಂತ ಅನಿಸ್ತಿದೆ. ಅಕಸ್ಮಾತ್ ಯೂಸ್ ಮಾಡಿ ನಿಮಗೆ ಫೇಸ್ಗೆ ತೋರಿಸಿ ಅಂತ ಹೇಳಿದ್ರೆ ಬೇಕಿದ್ರೆ ತೋರಿಸ್ತೀನಿ. ಅವರೇ ಇದೊಂದು ಬ್ರಷ್ನ ಕೊಟ್ಟಿದ್ದರು. ಸೊ ಬ್ರಷ್ ಯೂಸ್ ಮಾಡ್ಕೊಂಡು ಮಾಡೋದು. ಇದು ನೋಡಿ, ಇದು ಆ್ಯಕ್ಚುಲಿ ಕಟ್ ಮಾಡಿಲ್ಲ. ಇದು ಸೋಫಾಗೆ ಈ ಥರ ಸೋಫಾ ಇದ್ದರೆ ಹಾಕೋಕ್ಕೆ ಮೇಲ್ಗಡೆ ಹಾಕಿದ್ರೆ ಜಾರ್ತಿರುತ್ತೆ, ಹೊರ್ಕೊಂಡ್ರೆ ಬಿದ್ದೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ತೊಗೊಂಡಿಲ್ಲ. ಅಕಸ್ಮಾತ್ ನೋಡೋಣ ಹಾಕಿ ಅದೇನಾದರೂ ಬಿದ್ದೋಗಿಲ್ಲ ಅಂತ ಹೇಳಿದ್ರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅಂತ. ಬಟ್ ಕೆಳಗಡೆ 7 ಸೀಟರ್ ಸೋಫಾ ಅಲ್ವಾ ಇದು. ಸೊ ಕೆಳಗಡೆ 7 ತೊಗೊಂಡಿದ್ದೀನಿ. ಸೊ ಕಟ್ ಮಾಡಿಕೊಟ್ಟಿಲ್ಲ ಅವರು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಅಂತ ಹೇಳಿದರೆ. ತುಂಬ ಸ್ಮೂತಾಗಿ ಚೆನ್ನಾಗಿದೆ. ಸೊ ಇದನ್ನು ಹಾಕೋಣ ಅಂತ ಇವತ್ತು. ನೋಡೋಣ, ಹಾಕಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ಬ್ಲೂ ಕಲರ್ ಸೋಫಾ ಅಂತ ಹೇಳಿದ್ದಕ್ಕೆ ಅವರು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು. ಸೊ ತೊಗೊಂಡು ಬಂದಿದ್ದೀನಿ, ನೋಡ್ತೀನಿ ಇವಾಗ ಹಾಕಿ ತೋರಿಸ್ತೀನಿ ರೀ. ಸುಸ್ತಾಯ್ತು ನನಗೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ರೆ ಮೇಲೆ ಮಲ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಆದರೆ ಇದು ಇಲ್ಲಿಗೆ ಎಂಡ್ ಆಗಿದೆ. ಸೊ ಇದನ್ನು ಇಲ್ಲಿಗೆ ಎಂಡ್ ಕಟ್ ಮಾಡಿದ್ರೆ ಈ ಕಡೆ ಈ ಥರ ಉಳ್ಕೊಳುತ್ತೆ. ಹೆಂಗಾಗುತ್ತೋ ಗೊತ್ತಿಲ್ಲ. ಇದು ನೋಡಿ, ನೋಡೋಣ. ಸೊ ಇಲ್ಲಿ ಕಟ್ ಮಾಡಬೇಕಾಗುತ್ತೆ ಈಗ ನಾನು. ಇಲ್ಲಿ ಹಿಂಗೆ ಕಟ್ ಮಾಡಿ ಮತ್ತು ಆ ಕಡೆ 3 ಹಾಕಬೇಕು. ಸೊ ಕಟ್ ಮಾಡಿಬಿಡ್ತೀನಿ, ಹೆಂಗಾಗುತ್ತೋ ಆಗಲಿ. 1 2 3 ಕಟ್ ಮಾಡಿದೆ. ಸೊ ಇದು ಯಾಕೋ ಆಗ್ತಾಯಿಲ್ಲ. ಇದು ವಿ ಶೇಪ್ ಇರೋದ್ರಿಂದ ಇದು ಆಗ್ತಾಯಿಲ್ಲ. ಇದನ್ನು ಹೆಂಗೆ ಹಾಕೋದೋ ಗೊತ್ತಾಗ್ತಾಯಿಲ್ಲ ನನಗೆ. ಇದನ್ನು ಹಿಂಗೂ ಹಾಕೋಕ್ಕಾಗಲ್ಲ. ಈಗ ಹಿಂಗೆ ಹಾಕಿದ್ರೆ ಇಷ್ಟು ಹಾಕ್ಬೋದು ಅಷ್ಟೇ. ಅಯ್ಯೋ ನನಗಂತೂ ಗೊತ್ತಾಗ್ತಾಯಿಲ್ಲ. ಈಗ ಇದು 2 ಕಟ್ ಮಾಡಿಬಿಡ್ಲಾ, ಏನು ಕಟ್ ಮಾಡಿಬಿಡ್ಲಾ ಇದನ್ನು? ಇಷ್ಟು ಆಗಿದೆ ಇದು ಕರೆಕ್ಟಾಗಿ. ಸೊ ಫೈನಲಿ ನೋಡಿ, ಹಾಕಿದೆ ಹೆಂಗೋ ಕಷ್ಟಪಟ್ಟು.
ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸಕ್ಕತ್ತಾಗಿದೆ ಮಾತ್ರ, ಕುತ್ಕೊಳ್ಳೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಇದೊಂದು ಉಳ್ಕೊಂತು. ನಾನು 7 ಸೀಟರ್ ಅಂತ ಹೇಳಿಬಿಟ್ಟು 7 ಪೀಸ್ ತೊಗೊಂಡು ಬಂದಿದ್ದೆ. ಬಟ್ ಇದು 1 2 3 2 3 4 1 2 3 4 3 6 6ರಲ್ಲೇ ಆಗೋಯ್ತು. ಇದೊಂದು ಉಳ್ಕೊಂಡ್ಬಿಡ್ತು. ಬಟ್ ಇದು ಅದೇ 1500 ಏನೋ ತೊಗೊಂಡ್ರು 7ಗೆ. ಮತ್ತು ಇನ್ನೂ 7 ತೊಗೊಂಡ್ಬಿಡ್ತಾ ಇದ್ದೆ. ಬಟ್ ಬೇಡ, ಫಸ್ಟು ನೋಡಿ ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ಜಸ್ಟ್ ಇದಕ್ಕೆ ಹಾಕಿ ನೋಡ್ತೀನಿ ರೀ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಚೆನ್ನಾಗಿದೆ, ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಹೆಂಗಿರುತ್ತೋ ಏನೋ, ಆಮೇಲೆ ತೊಗೊಂಡ್ಬಿಟ್ಟು ಸುಮ್ಮನೆ ವೇಸ್ಟ್ ಆದರೆ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ ನಾನು. ಚೆನ್ನಾಗಿದೆಯಲ್ಲ ಆ್ಯಕ್ಚುಲಿ. ಇನ್ನು 1 2 3 4 5 6 ತೊಗೊಂಬರ್ಬೇಕು. ಇದನ್ನು ಹಾಕಲ್ಲ ಸದ್ಯಕ್ಕೆ. ಹಂಗಿದ್ರೆ ಇನ್ನು 6 ತೊಗೊಂಡು ಬಂದುಬಿಟ್ಟು ಆಮೇಲೆ ಹಾಕ್ತೀನಿ. ಸೊ ಇದು ತೊಗೊಂಬಂದಿದ್ನಲ್ಲ, ಇದನ್ನು ಅಲ್ಲಿಗೆ ಹಾಕೋಣ ಅಂತ. ಸೊ ಅವ್ರೇನೂ ಕೊಟ್ಟೇ ಇಲ್ಲ ಇದನ್ನು ಹಾಕೋದಕ್ಕೆ. ಬಟ್ ನಾನೇ ಅದಕ್ಕೊಂದು ಇದು ಹಾಕ್ಬಿಟ್ಟು, ಚೆನ್ನಾಗಿದೆಯಾ? ಸೊ ಇದು ಒಂದಷ್ಟೇ. ಸೊ ನೆಕ್ಸ್ಟು ಕಿಚನ್ ಟೂರ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ಟೂರ್ ಮಾಡಿದಾಗ ನಾನು ಕಿಚನಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ, ಸೊ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಇದನ್ನೆಲ್ಲ ತೆಗೆದಿಟ್ಟು ಇದಕ್ಕೆ ಏನೇನಾಗುತ್ತೆ ಐಟಮ್ಸು ಅದನ್ನು ಎತ್ತು ಇದರೊಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ತೆಗೆದಿಡ್ತಾಯಿದ್ದೀನಿ. ಫಸ್ಟು ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಎತ್ತಿಡೋಣ ಅಂತ. ಸೊ ಇದೇನಿದು ಹೊಡೆದೋಗಿದೆ, ಇಲ್ಲಿ ನೋಡಿ. ಅಯ್ಯೋ, ನಾನು ಯಾವಾಗ ಏನು ಬುಕ್ ಮಾಡಿದ್ರು, ಯಾವುದ್ರಲ್ಲಿ ಬುಕ್ ಮಾಡಿದ್ರು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದರಲ್ಲಿ. ಮೀಶೋ ಬೇಡ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ಬುಕ್ ಮಾಡಿದ್ದು ನೋಡಿ. ಫುಲ್ಲು ಕನಕನ ಕಿಂಡಿ ಥರ ಕಾಣಿಸ್ತಾ ಇದೆ ಎಲ್ಲ ನೋಡಿ. ಇಲ್ಲಿ ಅದು ಒಡೆದೋಗಿ ಫುಲ್ ಚೂರು ಚೂರಾಗಿ ಇದ್ರೊಳಗಡೆ ಬಿದ್ದಿದೆ. ಅಯ್ಯೋ, ಏನು ಮಾಡೋದು ಇವಾಗ? ಇದೆಲ್ಲ ಚೆನ್ನಾಗಿದೆ, ಇದೊಂದು ಒಡೆದೋಗಿದೆ. ಸೊ ಈಗ ವಾಪಸ್ ಕಳಿಸಿ ಬೇರೆ ತೊಗೊಳ್ಳೋಣ ಅಂತ ಅಂದರೆ ಅದು ಒಡೆದೋಗಲ್ಲ ಅಂತ ಏನು ಗ್ಯಾರಂಟಿ? ನನಗಷ್ಟು ಪೇಷನ್ಸೇ ಇಲ್ಲ ನನಗಂತೂ. ಏನೂ ಮಾಡೋಕ್ಕಾಗಲ್ಲ. ಈಗ ಇದನ್ನೇ ಯೂಸ್ ಮಾಡಬೇಕು. ಸದ್ಯ ಒಂದು ಒಡೆದೋಗಿದೆ, ಒಂದು 2 3 ಒಡೆದೋಗಿರೋ ನಿಜವಾಗ್ಲೂ ನಾನು ವಾಪಸ್ ಕಳಿಸ್ತಾಯಿದ್ದೆ. ಇಲ್ಲ ನಾನು ಬುಕ್ ಮಾಡಿದ್ರೇ ಹಿಂಗಾಗುತ್ತಾ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಈ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋದಾಗ ಎಲ್ಲರೂ ಹೋದಾಗಲೇ ತೊಗೊಂಬರ್ತಿರ್ತೀನಿ ಈಗ ಇತ್ತೀಚೆಗೆ. ಸೊ ಅದೇ ಈಗೆಲ್ಲ ತೋರಿಸಿದ್ನಲ್ಲ ಬೆಡ್ಶೀಟು ಅದನ್ನು ತೊಗೊಂಬರೋಕ್ಕೆ ಅಂತಲೇ ಶ್ರೀರಾಮ್ಪುರಕ್ಕೆ ಹೋಗಿದ್ದೆ. ಮತ್ತು ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗಿ ಏನೇನು ಸಿಗುತ್ತೆ ಅದು ನೋಡ್ಕೊಂಡು ತೊಗೊಂಡು ಬಂದಿದ್ದು. ನನಗದು ಸುಸ್ತಾಗಿ ಹೋಗಿತ್ತು. ಸೊ ಅದಕ್ಕೆ ಇನ್ಮೇಲೆ ಆನ್ಲೈನ್ ಬುಕ್ಕಿಂಗೇ ಮಾಡಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ. ಏನು ಮಾಡೋದು? ಬಟ್ ನೋಡ್ತಾ ಇದ್ದರೆ ಚೆನ್ನಾಗಿ ಕಾಣಿಸ್ಬಿಡುತ್ತಾ, ಬುಕ್ ಮಾಡಬೇಕು ಅನಿಸ್ಬಿಡುತ್ತೆ, ಬುಕ್ ಮಾಡಿಬಿಡ್ತೀನಿ. ಸದ್ಯಕ್ಕೆ ಫ್ರಿಜ್ಜಲ್ಲಿರೋ ಎಲ್ಲ ಐಟಮ್ಸು ಖಾಲಿಯಾಗೋಗಿದೆ. ಸೊ 2 ಇತ್ತು. ಸೊ ತೆಗೆದು ಇಟ್ಕೋತಾ ಇದ್ದೀನಿ. ಎಲ್ಲ ಖಾಲಿ ಏನೂ ಇಲ್ಲ, ಟೊಮ್ಯಾಟೊ ಬಿಟ್ಟರೆ. ಸೊ ಎಲ್ಲ ತೊಗೊಂಡ್ಬರಬೇಕು. ಇವತ್ತೇ ಖಾಲಿ ಆಯಿತು. ಸೊ ನಾನು ಒಂದು 1 ವೀಕಿಗೆ ಆಗಷ್ಟು ತಂದು ಇಟ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ವೀಕ್ಲಿ ತರಕಾರಿ ಇದೆಲ್ಲ ತೊಗೊಂಬಂದು ಇಟ್ಕೊತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಆ ಥರ ಮಾಡ್ತಿರ್ತೀನಿ. ಸೊ ಇವತ್ತಿಗೆಲ್ಲ ಖಾಲಿಯಾಗೋಗಿದೆ ಅಷ್ಟೇ. ಈಗ ಸ್ವಲ್ಪ ನಾನು ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಬರಬೇಕು. ಸ್ವಲ್ಪ ಏನೋ ತೊಗೋಬೇಕು ಅಂತ ಹೇಳಿ. ಸೊ ನನಗೆ ನೈಟ್ ವೇರ್ ಬೇಕಿತ್ತು ಅಂತ ಹೇಳಿಬಿಟ್ಟು ಮನೆ ಹತ್ರನೇ ವಿಶಾಲ್ ಮಾರ್ಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಯಾವುದೂ ನನಗೆ ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ವಾಪಸ್ ಕರ್ಕೊಂಡು ಹೋಗಿಬಿಟ್ಟೆ. ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಿತ್ತು, ಹೋಗಿ ತೊಗೊಂಡು ಮನೆಗೆ ಹೊರಟ್ವಿ. ಇಷ್ಟೇ ವ್ಲಾಗು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.